ಸ್ನೇಹಿತರೆ, ಈ ನನ್ನ ಮೊಬೈಲ್‌ನಲ್ಲಿ ಆಧಾರ್ ಕಾರ್ಡು, 10ನೇ ತರಗತಿಯ ಅಂಕಪಟ್ಟಿ, 12ನೇ ತರಗತಿ ಅಂಕಪಟ್ಟಿ, ಮತ್ತೆ ಡ್ರೈವಿಂಗ್ ಲೈಸೆನ್ಸ್, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು ಇವುಗಳೆಲ್ಲವೂ ನನ್ನ ಮೊಬೈಲ್‌ನಲ್ಲಿ ಇದ್ದಾವೆ. ಇವುಗಳಿಗಿರುವಂತಹ ಮಾನ್ಯತೆ ನಾವು ದೊಡ್ಡ ದೊಡ್ಡ ಫೈಲಲ್ಲಿ ಹಿಡ್ಕೊಂಡು ಹೋಗಿ ಸಬ್ಮಿಟ್ ಮಾಡಕ್ ಹೋದ್ರು ಅಷ್ಟು ಸಿಗಲ್ಲ. ಅದಕ್ಕಿಂತ ಜಾಸ್ತಿ ಮಾನ್ಯತೆ ಇದಕ್ಕೆ ಸಿಗುತ್ತೆ. ನೀವು ಈ ಡಿಜಿ ಲಾಕರ್‌ನ ಬಳಸ್ತಿಲ್ಲ ಅಂತಂದ್ರೆ ಇದನ್ನ ರಿಜಿಸ್ಟರ್ ಮಾಡೋದು ಹೇಗೆ, ಡಾಕ್ಯುಮೆಂಟ್‌ಗಳನ್ನ ಆಡ್ ಮಾಡೋದು ಹೇಗೆ ಅನ್ನೋದನ್ನ ಇವತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ, ಎಲ್ಲಾ ವಿಷಯನೂ ಅರ್ಥ ಆಗುತ್ತೆ. ಮೊದಲನೇದಾಗಿ ಪ್ಲೇ ಸ್ಟೋರ್ ಇಂದ ಡಿಜಿ ಲಾಕರ್ ಅನ್ನೋ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ಡಿಜಿ ಲಾಕರ್ ಅಂತ ಇದೆಯಲ್ಲ, ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಡಿಜಿ ಲಾಕರ್ ಆಪ್ ನ ವೆಲ್ಕಮ್ ಡ್ಯಾಶ್ ಬೋರ್ಡ್ ಕಾಣುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ 2 ಆಪ್ಷನ್ ಕಾಣಿಸ್ತವೆ. ಸೈನ್ ಇನ್ ಮತ್ತೆ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ನಿಮ್ಮ ಅಕೌಂಟ್ ಇಲ್ಲದೆ ಇದ್ರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದ್ ವೇಳೆ ಅಕೌಂಟ್ ಇದ್ರೆ ಯಾವ ರೀತಿಯಾಗಿ ಸೈನ್ ಇನ್ ಆಗಬೇಕು ಅಂತ ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ತರ ಒಂದು ಕ್ರಿಯೇಟಿಂಗ್ ಅಕೌಂಟ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಆವಾಗ ಇಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಮಂತ್, ಇಯರ್, ಲಿಂಗ, ಮೊಬೈಲ್ ನಂಬರು, ಇಮೇಲ್ ಐಡಿ, ಸೆಟ್ 6 ಡಿಜಿಟ್ ಪಿನ್. ನೀವು ಫೋನ್ ಪೇಗೆ ಪೇಮೆಂಟ್ ಮಾಡೋ ಟೈಮಲ್ಲಿ 6 ಅಂಕಿಗಳ UPI ಪಿನ್ ಹೇಗೆ ಹಾಕ್ತಿರೋ ಅದೇ ರೀತಿ ಇಲ್ಲಿ ಈ ಆಪ್ ಅಲ್ಲಿ ಲಾಗಿನ್ ಆಗಕ್ಕೆ 6 ಡಿಜಿಟ್ ನ ಒಂದು ಪಿನ್ ಅನ್ನ ಕ್ರಿಯೇಟ್ ಮಾಡಿ ಸೆಟ್ ಮಾಡಬೇಕು. ಇದೆಲ್ಲ ಈ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಮೊಬೈಲ್ ನಂಬರು, ಇಮೇಲ್ ಐಡಿ ಆಕ್ಟಿವ್ ಆಗಿರಬೇಕು. ಮತ್ತೊಂದು ವಿಷಯ, ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿರುವಂತಹ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು. ಅದಕ್ಕೆ ಒಂದು OTP ಸೆಂಡ್ ಆಗುತ್ತೆ. ಆ OTP ಇಂದನೇ ಇಲ್ಲಿ ನೀವು ಡಿಜಿ ಲಾಕರ್ ಅನ್ನ ಲಾಗಿನ್ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವೇನ್ ಎಂಟರ್ ಮಾಡಿದ್ರಲ್ಲ ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಮೊಬೈಲ್ ನಂಬರ್, ಆ ಮೊಬೈಲ್ ನಂಬರ್ ಒಂದು OTP ಹೋಗುತ್ತೆ. ಆ OTP ಬಂದಿರೋ OTP ನ ಇಲ್ಲಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ಎಂಟರ್ ಮಾಡಿಬಿಟ್ಟು ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಎಂಟರ್ ಮಾಡಕ್ಕೆ ಹೇಳುತ್ತೆ. ನೋಡಿ, 12 ಅಂಕಿಗಳ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು. ಎಂಟರ್ ಮಾಡೋದ್ರ ಜೊತೆಗೆ ಅದಕ್ಕೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಆಕ್ಟಿವ್ ಆಗಿರ್ಬೇಕು. ಅದಕ್ಕೊಂದು OTP ಸೆಂಡ್ ಆಗುತ್ತೆ. ಆ OTP ಇಂದನೇ ಇಲ್ಲಿ ಎಲ್ಲ ಕೆಲಸಗಳು ನೀವು ಮಾಡಬಹುದು. ಇದರ ಮೇಲೆ ಈ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೋಡಿ, ಆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಒಂದು ಕೊನೆಯ 4 ಅಂಕಿಗಳು ಇಲ್ಲಿ ತೋರಿಸುತ್ತೆ. ಆ ಮೊಬೈಲ್ ನಂಬರ್ಗೆ OTP ಸೆಂಡ್ ಆಗಿದೆ ಅಂತ ಇಲ್ಲಿ ನಿಮ್ಗೆ ಹೇಳುತ್ತೆ. ನೋಡಿ, UIDAI ಕಡೆಯಿಂದ ಒಂದು OTP ಸೆಂಡ್ ಆಗಿರುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಮುಂದುವರೆದ್ರೆ ನಿಮ್ಗೆ ಇಲ್ಲಿ ಒಂದು ಯೂಸರ್ ನೇಮ್ ಸೆಟ್ ಮಾಡಕ್ಕೆ ಹೇಳುತ್ತೆ. ಯೂಸರ್ ನೇಮ್ ಯಾವ ರೀತಿಯಾಗಿ ನೀವು ಇನ್ಸ್ಟಾಗ್ರಾಮ್ದಾಗ್ಲಿ ಸೆಟ್ ಮಾಡಿರ್ತೀರಲ್ಲ, ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಸೆಟ್ ಮಾಡೋದ ಯೂಸರ್ ನೇಮ್ ಸೆಟ್ ಮಾಡೋರಿಗೆ ಗೊತ್ತಾಗುತ್ತೆ. ಆ ತರಹದ ಒಂದು ಯೂಸರ್ ನೇಮ್ ಅನ್ನ ಸೆಟ್ ಮಾಡಬೇಕು. ಅದು ಅವೈಲೇಬಲ್ ಇದೆ ಅಂತಂದ್ರೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ನಿಮ್ಗೆ 2 ಆಪ್ಷನ್ ಕಾಣಿಸ್ತಾವಲ್ಲ. ಫಸ್ಟ್ ಅಲ್ಲಿ ಹೇಳಿದ್ನಲ್ಲ ಕ್ರಿಯೇಟ್ ಅಕೌಂಟ್ ಮತ್ತೆ ಸೈನ್ ಇನ್ ಅಂತ. ನೀವು ಇಲ್ಲಿ ರಿಜಿಸ್ಟರ್ ಆಗಿದ್ದೀರಾ, ಸಕ್ಸಸ್ಫುಲ್ಲಿ ರಿಜಿಸ್ಟರ್ ಆಗಿದ್ದೀರಾ. ಇದಾದ ನಂತರ ನೀವು ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಫಸ್ಟ್ ಆಪ್ಷನ್ ಇದೆಯಲ್ಲ ಸೈನ್ ಇನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಮುಂದುವರೆದಾಗ ನೋಡಿ, 2 ರೀತಿಯಾಗಿ ಇಲ್ಲಿ ಲಾಗಿನ್ ಆಗಕ್ಕೆ ಹೇಳುತ್ತೆ. ನೀವು ರಿಜಿಸ್ಟರ್ ಮಾಡಿರುವಂತ ಮೊಬೈಲ್ ನಂಬರ್ ಇಂದ ಮತ್ತೆ ಆಧಾರ್ ಅಥವಾ ಯೂಸರ್ ನೇಮ್ ಯಾವ ರೀತಿಯಾಗಿ ಸೆಟ್ ಮಾಡಿದ್ರಲ್ಲ ಆ ಯೂಸರ್ ನೇಮ್ ಇಂದ ಮತ್ತೆ ಆ ಏನು ಪಿನ್ ಸೆಟ್ ಮಾಡಿದ್ರಲ್ಲ 6 ಅಂಕಿಗಳ ಪಿನ್ ಸೆಟ್ ಮಾಡಕ್ ಹೇಳಿದ್ನಲ್ಲ, ಆ 6 ಅಂಕಿಗಳ ಪಿನ್ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿಬಿಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಡಿಜಿ ಲಾಕರ್ ಆಪ್ ಡ್ಯಾಶ್ ಬೋರ್ಡ್ಗೆ ಬರ್ತೀವಿ. ಈ ರೀತಿಯಾಗಿ ಅದು ಡಿಜಿ ಲಾಕರ್ ಆಪ್ ಡ್ಯಾಶ್ ಬೋರ್ಡ್ ಇರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಡಾಕ್ಯುಮೆಂಟ್ ಗಳೇನಿದಾವಲ್ಲ, ಇಲ್ಲಿ ಇದು ಇಶ್ಯೂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಶ್ಯೂಡ್ ಆಗಿರುವಂತಹ ಡಾಕ್ಯುಮೆಂಟ್ ಅಂದ್ರೆ ಫಸ್ಟ್ ಗೆ ಒಂದೇ ಆಡ್ ಆಗಿರುತ್ತೆ. ಅದು ಯಾವುದು ಆಧಾರ್ ಕಾರ್ಡು. ನೀವು ಪ್ಯಾನ್ ಕಾರ್ಡ್ ಮತ್ತೆ ಇನ್ನೂ ಹಲವಾರು ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ ಅನ್ನ ಯಾವ ರೀತಿಯಾಗಿ ಆಡ್ ಮಾಡ್ಕೋಬಹುದು ಅಂತ ಇವತ್ತು ನೋಡೋಣ ಬನ್ನಿ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಸರ್ಚ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾರ್ ನೋಡ್ತಾ ಇದ್ದೀರಾ, ಈ ಸರ್ಚ್ ಬಾರ್ ಅಲ್ಲಿ ಟೈಪ್ ಮಾಡಬೇಕು ಏನಂತ, PAN, PAN, ಪ್ಯಾನ್. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಕಾಣಲಿಲ್ಲ ಅಂತಂದ್ರೆ ಪ್ಯಾನ್ ಅಂತ ಕ್ಲಿಕ್ ಮಾಡಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಇಲ್ಲಿ ರೀಡೈರೆಕ್ಟ್ ಆಗಿ ಕಾಣುತ್ತೆ. ಸರ್ಚ್ ಮಾಡಿದಾಗ ಈ ರೀತಿಯಾಗಿ
ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ಲ, ಈ ಥರ ಇದರ ಕೆಳಗಡೆನೆ ಬರೋದು ಪ್ಯಾನ್ ಕಾರ್ಡ್. ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರೇ ನಮಗೆ ಪ್ಯಾನ್ ಕಾರ್ಡನ್ನು ಇಶ್ಯೂ ಮಾಡ್ತಾರಲ್ಲ, ಹಾಗಾಗಿ ಇಲ್ಲಿ ಪ್ಯಾನ್ ವೆರಿಫಿಕೇಶನ್ ರೆಕಾರ್ಡ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಜೊತೆಗೆ ಇಲ್ಲಿ ಆಲ್ ಸ್ಟೇಟ್ಸ್ ಅಂತ ಕಾಣಿಸ್ಬೇಕು. ಆಲ್ ಸ್ಟೇಟ್ಸ್ ಪ್ಯಾನ್ ವೆರಿಫಿಕೇಶನ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಬೇಕು. ಮುಂದುವರೆದಾಗ ನಿಮಗೆ ಇಲ್ಲಿ ಪ್ಯಾನ್ ವೆರಿಫಿಕೇಶನ್ ಒಂದು ಪೇಜ್ ಓಪನ್ ಆಗುತ್ತೆ. ಪ್ಯಾನ್ ವೆರಿಫಿಕೇಶನ್ ಪೇಜ್ ಓಪನ್ ಆಗುತ್ತಲ್ಲ, ಇಲ್ಲಿ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತಲ್ಲ ಅದೇ ಸೇಮ್ ಆಗಿ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ನಂಬರು ಹೆಸರು ಇರುತ್ತೆ. ಆಧಾರ್ ಕಾರ್ಡ್ ನಂಬರ್ ಇರಲ್ಲ, ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಇರುತ್ತೋ ಆ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಹೆಸರು ಇಲ್ಲಿ ಸೇವ್ ಆಗುತ್ತೆ. ಅದ್ರ ಜೊತೆಗೆ ಡೇಟ್ ಆಫ್ ಬರ್ತ್, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಆ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ರಿಡೈರೆಕ್ಟ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಲಿಂಗ, ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾದಂತಹ ಒಂದು ಲಿಂಗ ಇಲ್ಲಿ ಮೇಲ್ ಫಿಮೇಲ್ ಅಂತ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ CD ಯಾವ ರೀತಿಯಾಗಿ ನೀವು ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ನೋಡ್ತಿರ್ಬೋದು, 10 ಅಂಕೆಗಳ ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ನಿಮ್ಮ ಪ್ಯಾನ್ ಕಾರ್ಡ್ ಇದೆಯಲ್ಲ ಆ ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ನೋಡಿ, ನೀವು ಡಿಜಿ ಲಾಕರ್ ಅಲ್ಲಿ ಆಡ್ ಮಾಡಿರುವಂತಹ ಡಾಕ್ಯುಮೆಂಟ್ಗಳು ಈ KYC ಮಾಡಕ್ಕೆ ಬಹಳನೇ ಹೆಲ್ಪ್ಫುಲ್ ಆಗ್ತವೆ. ನೀವು ಯಾವುದೇ ಫಿಸಿಕಲ್ ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲಿ ಬೇಕಾಗಲ್ಲ. ಹಾಗಾಗಿ ನೀವು ಇಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ಗಳು ಇವತ್ತು ನಾವು ಏನು ಈ ಪ್ಯಾನ್ ಕಾರ್ಡ್ ಅನ್ನ ಆಡ್ ಮಾಡ್ತಾ ಇದೀವಿ, ವಿಡಿಯೋ ತುಂಬಾ ಉದ್ದ ಆಗುತ್ತೆ. ಆ ಕಾರಣದಿಂದ ಇಲ್ಲಿ ಇವತ್ತು ಒಂದು ಪ್ಯಾನ್ ಕಾರ್ಡ್ ಅನ್ನ ಆಡ್ ಮಾಡಿ ತೋರಿಸ್ತೀನಿ. ಮತ್ತೆ ಮುಂದಿನ ಒಂದು ತರಗತಿಗಳಲ್ಲಿ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಮತ್ತೆ RC, ಡ್ರೈವಿಂಗ್ ಲೈಸೆನ್ಸು, ಮತ್ತೆ ಇನ್ನೂ ಹಲವಾರು ರೀತಿಯಾದಂತಹ ಯೂಸ್ಫುಲ್ ಪ್ರತಿಯೊಬ್ಬ ನಾಗರಿಕನಿಗೂ ಹೆಲ್ಪ್ಫುಲ್ ಆಗುವಂತ ಡಾಕ್ಯುಮೆಂಟ್ಗಳನ್ನ ಆಡ್ ಮಾಡೋದು ಹೇಗಂತ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇವತ್ತು. ಮತ್ತೆ ಅದೇ ರೀತಿ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು, ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಹೆಸರಿದೆಯೋ ಅದೇ ರೀತಿಯಾದಂಥ ಹೆಸರನ್ನ ಇಲ್ಲಿ ಏನೋ ತಪ್ಪು ಮಾಡ್ದೇನೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಎಕ್ಸಾಂಪಲ್ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಈ ರೀತಿಯಾಗಿ ಎಂಟರ್ ಮಾಡಬೇಕು. ಯಾವುದೇ ಒಂದು ಡಾಟ್ ಕೂಡ ಎಕ್ಸ್ಟ್ರಾ ಕೊಡ್ದೇನೆ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀವು ಇಲ್ಲಿ ಹೆಸರನ್ನ ಆಡ್ ಮಾಡಬೇಕು. ಆಡ್ ಮಾಡಿದ ನಂತರ ಐ ಅಗ್ರಿ ಮೇಲೆ ಟಿಕ್ ಮಾಡಿ ಇಲ್ಲಿ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಏನಿದೆಯಲ್ಲ ಗೆಟ್ ಡಾಕ್ಯುಮೆಂಟ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೋಡಿ, ನಿಮಗೆ ಇಶ್ಯೂಡ್ ಆಗಿರುವಂತಹ ಡಾಕ್ಯುಮೆಂಟ್ ಅಲ್ಲಿ ಲಿಸ್ಟ್ ಅಲ್ಲಿ ಪ್ಯಾನ್ ವೆರಿಫಿಕೇಶನ್ ರೆಕಾರ್ಡು ಇಲ್ಲಿ ಆಡ್ ಆಗುತ್ತೆ ಆಟೋಮೆಟಿಕ್ ಆಗಿ. ಆಡ್ ಆದಾಗ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಬೋದು, ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಇರುವಂತಹ ಸಂಪೂರ್ಣವಾದಂತಹ ಡೀಟೇಲ್ಗಳು ಇಲ್ಲಿ ನೋಡಕ್ಕೆ ಸಿಗ್ತವೆ. ಇಲ್ಲಿ ನಿಮಗೆ ಬೇರೆ ಕಡೆ ಎಲ್ಲಾದರೂ ವೆರಿಫಿಕೇಶನ್ ಮಾಡಕ್ಕೆ ಕೇಳಿದ್ರೆ ಈ QR ಕೋಡ್ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇದೇ QR ಕೋಡ್ ದೊಡ್ಡ ಸೈಜ್ ಅಲ್ಲಿ ಈ ಪ್ಯಾನ್ ಕಾರ್ಡ್ ಫ್ಲಿಪ್ ಆಗಿ ಇಲ್ಲಿ QR ಕೋಡ್ ಕಾಣಿಸುತ್ತೆ. ನಿಮ್ಮ ಹೆಸರು, ಲಿಂಗ, ಡೇಟ್ ಆಫ್ ಬರ್ತ್, ಪ್ಯಾನ್ ನಂಬರು ಇವೆಲ್ಲ ಒಳಗೊಂಡಿರುವಂತಹ ಪ್ಯಾನ್ ಕಾರ್ಡ್ ನಂಬರ್ ಈ ತರ ನಿಮಗೆ ಇಲ್ಲಿ ಕಾಣುತ್ತೆ. ಇದನ್ನ ಕನ್ಫರ್ಮ್ ಮಾಡ್ಕೊಂಡ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಆಡ್ ಆಗಿದೆ. ಸ್ನೇಹಿತರೆ, ಇಲ್ಲಿ ಡಿಜಿ ಲಾಕರ್ ಅನ್ನ ನಾವು ನಮ್ಮ ಡಾಕ್ಯುಮೆಂಟ್ಗಳನ್ನ ಆಡ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ KYC ನಡೀತಾ ಇದೆ ಎಲ್ಲ ಕಡೆ. ಈಗ ಈ KYC ಇಂದ ಎಲ್ಲ ಕೆಲಸಗಳು ಬಹಳಷ್ಟು ಈಸಿಯಾಗಿ ಆಗ್ತವೆ. ಯಾವುದೇ ರೀತಿಯಾದ ಫಿಸಿಕಲ್ ಡಾಕ್ಯುಮೆಂಟ್ ಅನ್ನ ನೀವು ಕ್ಯಾರಿ ಮಾಡಂಗಿಲ್ಲ. ಆ ಕಾರಣದಿಂದ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಆಡ್ ಮಾಡೋದನ್ನ ಮುಂದಿನ ಒಂದು ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಇದೇ ರೀತಿಯಾದಂತಹ ನಿಮ್ಮ ವಿಡಿಯೋಗಳನ್ನ ಪಡ್ಕೊಳ್ಳೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಗೆ ಏನಾದರೂ ಸಂದೇಹವಿದ್ರೆ ಒಂದು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.